ನಮಸ್ಕಾರ ಗೆಳೆಯರೇ ನಾವೀಗ ಮಲ್ಪೆಯಲ್ಲಿದ್ದೇವೆ. ಲೈಟ್ ಹೌಸಿಗೆ ಫಿಶಿಂಗ್ಗೆ ಅಂತ ಹೊರಟಿದ್ದೇವೆ. ನನ್ನ ಜೊತೆ ಸಂತೋಷ್ ಅವರು ಹಾಗೂ ನಮ್ಮ ಪ್ರೋ ಆ್ಯಂಗ್ಲರ್ ರಾಜೇಶ್ ಅವರು ಇದ್ದಾರೆ. ನಮ್ಮ ಬೋಟ್ ಇನ್ನೇನು ಬಂತು, ನಾವು ಹಾಗೆ ಹೊರಡ್ತಾ ಇದ್ದೇವೆ. ಬನ್ನಿ ಹೋಗೋಣ. ಗೆಳೆಯರೇ, ನಾವೀಗ ಲೈಟ್ ಹೌಸಿಗೆ ಹೋಗ್ತಾ ಇದ್ದೇವೆ. ನಮ್ಮ ಪ್ರೋ ಆ್ಯಂಗ್ಲರ್ ರಾಜೇಶ್ ಅವರು ಹಾಗೂ ನಮ್ಮ ಗುರೂಜಿ ಸಂತೋಷ್ ಅವರು ಕುತ್ಕೊಂಡಿದ್ದಾರೆ. ಇಲ್ಲಿಂದ ಸುಮಾರು 10 ನಿಮಿಷದ ದಾರಿ ಲೈಟ್ ಹೌಸ್ಗೆ ಹೋಗ್ಬೇಕಂದ್ರೆ. ಇಲ್ಲಿ ಬಹಳ ಸಮಯದವರೆಗೆ ಕಾಸ್ಟಿಂಗ್ ಮಾಡಿದ್ವಿ. ಸುಮಾರು 1 ಗಂಟೆಗಳ ಕಾಲ ಕಾಸ್ಟಿಂಗ್ ಮಾಡಿದ್ವಿ. ಯಾವುದೇ ಮೀನು ಸಿಗಲಿಲ್ಲ. ಈಗ ನಾವು ಬೇರೆ ಕಡೆಗೆ ಹೋಗ್ತಾ ಇದ್ದೇವೆ, ಅಂದರೆ ಸ್ಥಳ ಚೇಂಜ್ ಮಾಡಿ ನೋಡುವ ಅಂತ. ಈ ಐಲ್ಯಾಂಡಿನಲ್ಲಿ ನಡೆದುಕೊಂಡು ಹೋಗುವುದೆಂದರೆ ಅಷ್ಟು ಸುಲಭದ ಮಾತೇನಲ್ಲ. ಯಾಕೆಂದರೆ ಈ ಕಲ್ಲುಗಳೇ ಹಾಗೇವೆ, ತುಂಬ ಕೇರ್ಫುಲ್ಲಾಗಿ ನಡಿಬೇಕು. ನಮ್ಮ ರಾಜೇಶ್ ಅವರು ಹಾಗೂ ಸಂತೋಷ್ ಅವರು ಮುಂದ್ಗಡೆಯನ್ನು ನಡ್ಕೊಂಡು ಹೋಗ್ತಾ ಇದ್ದಾರೆ, ನನ್ನ ಮುಂದೆ ಇದ್ದಾರೆ. ಇಂಚಿ ನೋಡಿ ನಡ್ಕೊಂಡು ಬಂದರು. ಸಂತೋಷ್ ಅವರು ಬೇರೆನೇ ದಾರಿ ಹಿಡ್ಕೊಂಡು ಬರ್ತಾ ಇದ್ದಾರೆ. ನಾವು ಕರೆದ್ರೆ ನಮ್ಮ ಜೊತೆ ಬರಲಿಲ್ಲ, ಸುಲಭವಾದ ದಾರಿ ಹುಡುಕ್ತಾ ಇದ್ದಾರೆ. ಬಂದರು. ನೋಡಿ ಹೇಗಿದೆ ಅಂತ ಈ ಪ್ಲೇಸ್. ಒಳ್ಳೆ ಸಖತ್ತಾದ ಅಡ್ವೆಂಚರಸ್ ಜರ್ನಿ ನಮ್ದು ಇವತ್ತು. ನೀರು ಇನ್ನೂ ಬರಲಿಲ್ಲ ಸಮುದ್ರದಲ್ಲಿ. ನೀರು ತುಂಬಲಿಕ್ಕೇನು ತಿರ್ತಿರ್ಪೋಯಿ. ಅಲ್ಪಾಡ್ದು ಬಲೆ ಅಂತ ನೋಡಿ. ಈಗ ನಾವು ಒಂದು ದೂರದಲ್ಲಿ ಒಂದು ಪ್ಲೇಸ್ ಕಾಣ್ತಾ ಇದೆ. ದೂರದಲ್ಲಿ ಇಲ್ಲೊಂದು ಕೋಣೆ ಥರ ಕಾಣ್ತಾ ಅಲ್ವಾ, ಅಲ್ಲಿವರೆಗೆ ಹೋಗ್ಬೇಕೀಗ ನಾವು. ನೋಡಿ ಸಂತೋಷ್ ಅವರು ಆಲ್ರೆಡಿ ಅಷ್ಟು ದೂರ ಹೋಗಿ ಆಯಿತು. ರಾಜೇಶ್ ಅವರು ಇಳ್ಕೊಂಡೋದ್ರು. ನಾನಿಲ್ಲಿ ಮೇಲ್ಗಡೆ ಇದ್ದೇನೆ. ನಾವು ಹೋಗಬೇಕಾಗಿರೋ ಲೊಕೇಶನ್ ಅಲ್ಲಿ ದೂರದಲ್ಲಿ ನೋಡಿ. ಸುತ್ತಮುತ್ತಲು ಎಲ್ಲ ಕಡೆ ಸಮುದ್ರನೇ ಕಾಣಿಸೋದು, ಬಂಡೆ ಇದು ನೋಡಿ. ಇದೊಂದು ಐಲ್ಯಾಂಡ್ನ ನಡುವೆ ಇದ್ದೇವೆ ನಾವು. तीन अरे संतोष रೇ ಕಮೋನ್ ಇಜ್ಜಿಜ್ಜ. ಹಾಂ ಬರಡು ಬತ್ತೆ ಉಂಟು 2 kg ಉಂಟು. ಸಂತೋಷ್ ಅವರಿಗೆ ಒಂದು ಸಖತ್ ಸೈಜ್ನ GT ಆಗಿದೆ. ನಮ್ಮ ಲೂರಿಗೆ ಸಖತ್ತಾಗಿದೆ ಸೈಜ್. ಸಂತೋಷ್ ಅವರೇ ಕಂಗ್ರ್ಯಾಚುಲೇಷನ್ಸ್, ಆಸಮ್ ಕ್ಯಾಚ್. ಅದೇ ನಾನು ಲಾಕ್ ಎಸ್ ಕಮ್. ಅಯ್ಯೋ ಅದೇ Ding. Yes, guys.
ಫಿಶ್ ಲಾಕ್ ಆಗಿದೆ. ಗಾಯ್ಸ್, ಒಂದು ಫಿಶ್ ಲಾಕ್ ಆಗಿದೆ. GT ಇವತ್ತಿನ ಮೊದಲ ಕ್ಯಾಚ್. ಫಸ್ಟ್ ಒಂದು ಮಿಸ್ ಆಯಿತು. ನಿಧಾನವಾಗಿ ರಿಟ್ರೀವ್ ಮಾಡ್ತಾ ಇದ್ದೇನೆ. ಮಿಸ್ ಆಗದಿದ್ದರೆ ಸಾಕಂತ. ಒಂಚೂರು ಸೈಡ್ ಬಲ್ಲೆ ಅವೆ. ಹಾಂ, ಮತ್ತೆ ಅವು ಪುನಃ ಕಲ್ಲು ಇಂಚು ಕನಪ ಫಸ್ಟಿಗೆ. GT ತುಂಬ ಡೀಪಿಂದ ಬರ್ತಾ ಇದೆ ಮೇಲೆ. ನನ್ನ GT ಮೇಲೆ ಬಿತ್ತು. ಸಕ್ಕತ್ತಾಗಿದೆ GT ಇವತ್ತಿನ ಫಸ್ಟ್ ಕ್ಯಾಚ್. ಸಕ್ಕತ್ತಾಗಿ ಲಾಕ್ ಆಗಿದೆ ನೋಡಿ.